ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಫ್ಯಾಮಿಲಿ ಜೊತೆ ಹೆಸರುಘಟ್ಟ ಕೆರೆಗೆ ದುಗ್ಲಮ್ಮನ ದೇವಸ್ಥಾನಕ್ಕೆ ಅಂತ ನಮ್ಮ ಮಗ, ಸೊಸೆ, ಮಗಳು ಜೊತೆ ಫ್ಯಾಮಿಲಿ ಜೊತೆ ಬಂದಿದ್ದೀವಿ. ದೇವರಿಗೆ ಪೂಜೆ ಮಾಡಿಕೊಂಡು ಮೊಸರು ಹಾಕ್ಕೊಂಡು ಇಲ್ಲೇ ಒಂದು ಸ್ಮಾಲ್ ಟ್ರಿಪ್ ಥರ ಒಂದು ಮಿನಿ ಟ್ರಿಪ್ ಆಗೋಯ್ತು ಇವತ್ತು. ಮನೆಯಿಂದನೇ ಹೊರಗಡೆ ಊಟ ಮಾಡೋದು ಬೇಡ ಅಂದ್ಬಿಟ್ಟು ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ತೊಗೊಂಬಂದು ಒಂಥರ ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡ್ತಾಯಿದ್ದೀವಿ. ಮತ್ತು ನೋಡ್ತಾ ಇರಿ, ಹೀಗೆ ವಿಡಿಯೋ ಮಾಡ್ತಾ ಇರ್ತೀನಿ. ಹುಷಾರಾಗ್ಲ ಆಮೇಲೆ 1 ಲಕ್ಷ ರೂಪಾಯಿ ಮೊಬೈಲ್ ಡಮ್ ಅಂದ್ಬಿಟ್ಟಂಗ. ನೀವೇನು ಬಿಡ್ರಿ, ಸಾವುಕಾರ ಮಂದಿ ತಗಂತೀರಾ? ಏನು ಸಾವುಕಾರ, ಯಾವ್ದು ಸಾಕ್ತಾರೋ ತಿಂಗಳ ತಗೊಳಕ್ಕಾಗುತ್ತೆ ಮೊಬೈಲ್ನ. ಒಂದ್ಸತಿ ಹೋದ್ರೆ ಫ್ರೆಂಡ್ಸ್ ಇಲ್ಲ, ಏನಿಲ್ಲ, ಹೋದ್ರೆ ಹೊಗೆ. ಸ್ಟ್ರೈಟಿಗಿರಲಿ, ಕೈ ನೋಡಿ ಯಾವ ಅಮ್ಮನ್ ಮಾಡಲಿ. ಮಾತಾಡಿ ಅಮ್ಮ. ಏನ್ ಮಾತಾಡ್ಬೇಕು, ನೀವು ಮಾತಾಡ್ರು. ಏನ್ ಮಾತಾಡ್ಲಿ ಮಗನ ಎತ್ಕೊಂಡು? ನೀವು ಮಾತಾಡಿ ಫಸ್ಟ್. ನಾನು ಒಬ್ಬಳೇ ಹೋಗ್ತಾ ಇದ್ದೀನ. ಹಲೋ ಫ್ರೆಂಡ್ಸ್. ಹೇಳು. ಹಾಯ್ ಫ್ರೆಂಡ್ಸ್. ನಮ್ಮ ಮನೆಗೆ ಸ್ಪೆಷಲ್ ಐತೆ, ಮಿನಿ ಲಾಗ್ ಐತೆ ನಮ್ಮ ಮನೇಲೊಂದು. ಅದೇ ಮಾತಾಡುತ್ತೆ ಫಸ್ಟ್. ಮಿನಿ ಲಾಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ ನಮ್ಮ ಮನೆಯಲ್ಲಿ. ಇರ್ಲಿ, ಪರವಾಗಿಲ್ಲ. ನೋಡಿಲಿ ಇರೋ ಈ ಕಡೆ ಚಿನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅತ್ತೆ ಚಾನಲ್. ಪ್ಲೀಸ್ ಎಲ್ಲ ಶೇರ್ ಮಾಡಿ. ಅತ್ತೆ ಚಾನಲ್ ಅಂತ ಸೊಸೆನೇ ಇಂಟ್ರೊಡಕ್ಷನ್ ಕೊಟ್ಬಿಟ್ಲು ಆಲ್ರೆಡಿ ಅಲ್ವಾ? ಹಲೋ. ಬಿಡು, ಅತ್ತೆ ಹೆಂಗ್ ಬರ್ತಾರೆ.
ಅದು ಬರೀ ಅದು ಮಾತ್ರ ನೋಡಿ ಅವಳು ಬಂದು ಅಡ್ಡ ಇಡಕ್ಕೆ. ಅದ್ರೊಳಗಡೆ ಹಾಕ್ತೀರಾ? ಚುರುಮುರಿ ಮಾಡೋದ ಅದು ಹಾಕಿ? ಮತ್ತೆ ಅವ್ರು ಮಾಡಿಕೊಡ್ತಾರೆ ನೋಡು, ನೀನು ವಿಡಿಯೋ ಮಾಡ್ಕ ಸುಮ್ಮನೆ. ಹೋಯ್ತು ಸ್ಟೋರೇಜ್. ಸರಿ ತಗೋಬೇಕಾ? ಕಾಸು ಬೇಕು ಸ್ಟೋರೇಜ್. ಇಂಥದ್ದು ಏನಿಲ್ಲ ಇದ್ರೊಳಗಡೆ, ಏನು ಸ್ಟೋರೇಜ್ ಇಲ್ಲ. ಅಮ್ಮಂಗೆ ಯಾಕೆ ಹೇಳ, ಅದಕ್ಕೆ ಐಫೋನ್ ರೆಫರ್ ಮಾಡಲಿಲ್ಲ. ಇದರಲ್ಲಿ ತಗೊಂಡು ಖಾರ ಇನ್ನ ಬೇಕಾ ಖಾರ? ಹೆಂಗೈತೆ ಟೇಸ್ಟು? ಅಮ್ಮ ಹೆಂಗೈತೆ ಚಿನ್ನಿ? ಇನ್ನೂ ತಿಂದಿರಲ್ಲ? ಸ್ವೀಟ್ ಎರಡು ಬೇಕು. ಅದು ಖಾರ. ಹಾಂ, 2 ಸ್ವೀಟ್ ಬೇಕು. ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿಸ್ಕೊಂಡು ಊಟ ಮಾಡೋಕ್ಕೆ ಲೊಕೇಶನ್ ಹುಡುಕ್ತಾ ಇದ್ದೀವಿ, ಎಲ್ಲಿ ಚೆನ್ನಾಗಿದೆ ಪ್ಲೇಸ್ ನೋಡೋಣ ಅಂತ. ಅಲ್ಲಿ ಜಾಸ್ತಿ ಅಲ್ಲಿ ಮರದ ಹತ್ರ ಹೋಗೋಣ ಅಂದ್ಕೊಂಡ್ವಿ. ಲೊಕೇಶನ್ ಹುಡುಕ್ತಾ ಇದ್ದೀವಿ. ಜಾಗ ಲೊಕೇಶನ್ ಎರಡು ಒಂದೇ. ಅವಳು ನಿಂತ್ಕೊಂಡು ಕಮೆಂಟ್ ಮಾಡ್ತಾವಳೆ. ಅಲ್ಲಿ ಹೋಗೋಕ್ಕೆ ಮಗುನ ಎತ್ಕೊಂಡು ಬ್ಯಾಗ್ ಎಲ್ಲ ವೇಟ್ ಎಲ್ಲ ಎತ್ಕೊಂಡು ಹೋಗೋಕ್ಕೆ ಸ್ವಲ್ಪ ಲಾಂಗ್ ಅನಿಸ್ತು. ಅದಕ್ಕೆ ಇಲ್ಲೆಲ್ಲಾದರೂ ಹುಡುಕ್ತಾ ಇದ್ದೀವಿ, ನೋಡೋಣ ಆರಾಮಾಗಿ ಕುತ್ಕೊಂಡು. ನಾವೇ ಆಗಿದ್ರೆ ಎಲ್ಲ ಒಂದು ಕಡೆ ಊಟ ಮಾಡ್ಬಿಟ್ಟಿದ್ವಿ, ಆದರೆ ಮಗು ಇದೆಯಲ್ಲ ಅದಕ್ಕೋಸ್ಕರ ಸೇಫ್ಟಿ ನೋಡ್ತಾ ಇದ್ದೀವಿ. 2 ಮಕ್ಕಳಿದೆ, ಸೇಫ್ಟಿ ಜಾಗ ನೋಡಿ ಕುತ್ಕೊಂಡು ಊಟ ಮಾಡೋಣ ಅಂತ ಪ್ಲೇಸ್ ನೋಡ್ತಾ ಇದ್ದೀವಿ. ಈಗ ರಮ್ಯಾ, ಇದಕ್ಕೆ ಇದೆ ತಮ್ಮ ನಿಖರವಾದ ಉತ್ತರ? ಅವಳ ಉತ್ತರ ಏನಿಲ್ಲ. ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಸಿಗ್ತೈತೆ ನನಗಂತೂ. ಬೆಳಗ್ಗೆಯಿಂದ ಊಟ ಮಾಡಿಲ್ಲ, ಟಿಫನ್ ಇಲ್ಲ, ಊಟ ಇಲ್ಲ. ಅಯ್ಯೋ ಓದಿವ್ರೆ ನೀವು ಯಾರು ತಿಂದಿಲ್ಲ ಅಂತ ನಾನು ತಿಂದಿಲ್ಲ. ಸಾಕಾ? ಸಾಲ್ದಾ? ನೋಡ, ಅಲ್ಲೊಂದು ಜಾಗ ಐತೆ, ಆರಾಮಾಗಿ ಕುತ್ಕೊಂಬೋದು. ಹೇಳ್ಕೊಂಡು ಹೋಗ್ಬೇಕು ಅದನ್ನು. ಇಲ್ಲಿ ಜಾಗ ಮಾಡಿದ್ದಾರೆ. ತಿಂದ್ರೆ ವಾಶ್ರೂಮ್ ಅಣ್ಣ. ಜಾಗ ಇದೆ, ಜಾಗದಲ್ಲಿ ಈ ಜಾಗದಲ್ಲಿ ಪರವಾಗಿಲ್ಲ, ನೀಟಾಗಿಲ್ಲ ಅಂದ್ರೂ ಪರವಾಗಿಲ್ಲ. ಮತ್ತು ಇಲ್ಲಿ ಅಡುಗೆ ಮಾಡ್ಕೊಳಕ್ಕೆ ಅವ್ರಿಗೋಸ್ಕರ ಮಾಡಿರಬೇಕು. ಸೊ ನಾವು ಇಲ್ಲೇ ಕುತ್ಕೊಂಡು ಊಟ ಮಾಡ್ತೀವಿ. ಅದನ್ನು ದೊಡ್ಡದಾಗ ಹಾಕು. ಚಪ್ಪಲಿ ಎಲ್ಲ ಒಂದು ಸೈಡ್ ಮಾಡೋದಲ್ವೇ ನಮ್ಮ
ಬಾಚಿನ್ ಈ ಕಡೆ. ಬಾಟ್ಲಿ ನೀರು ತಗೊಳ್ರಿ. ಆ ಬ್ಯಾಗಲ್ಲಿ ಬಾಟ್ಲಿ ಐತೆ ತಗೊಳ್ರಿ. ಬ್ಯಾಗಲ್ಲಿ ಬಾಟ್ಲಿ ಐತೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ. ಇವಾಗ ಇಲ್ಲೇ ಖಾಲಿ ಆಗ್ಬಿಡ್ಲಿ ಅದು ಮನೆಗೆ ಇಟ್ಟಿದ್ರೆ ಎಲ್ಲರೂ ನಂದು ತಂದಿದ್ದು ಅದು ಯಾಕೆ ಅಂದರೆ ಯಾರಾದ್ರೂ ಇನ್ ಕೇಸ್ ನಾವು ಊಟ ಮಾಡ್ಬೇಕಾದ್ರೆ ಬರಲಿ, ಯಾರಾದರೂ ಬಂದರೆ ಕೊಡೋಣ ಅಂತ ಎಕ್ಸ್ಟ್ರಾ ಒಂದೆರಡು ತೊಗೊಂಡ್ಬಂದಿದ್ದೀನಿ ಅಷ್ಟೇ. ಅಲ್ಲೊಬ್ರು ಮಲ್ಗವ್ರೆ. ಊಟ ಮಾಡ್ತೀರಾ? ಪಲಾವ್ ತಿಂದಿನಿ, ಊಟ ಮಾಡ್ತೀರಾ? ಅವ್ರು ಊಟ ಮಾಡವ್ರಂತ. ಅವ್ರು ಊಟ ಮಾಡಿದಾರಂತೆ, ಬೇಡವಂತೆ ಅವ್ರಿಗೆ. ಎಲ್ಲರೂ ನೀವೇ ಸರ್ವ್ ಮಾಡ್ಕೊಂಡು ಎಷ್ಟು ಬೇಕೋ ಹಾಕೊಳ್ಳಿ, ತಗೊಳ್ಳಿ. ನೀವೇ ಸರ್ವ್ ಮಾಡ್ಕೊಳ್ಳಿ. ಅಮ್ಮ ಅದೊಂಚೂರು ಕೊಡಿ ಅಮ್ಮ. ಯಾವ್ದು? ಬೆಲ್ಕಾಯಿ. ಬೆಲ್ಕಾಯಿನಾ? ಫೈನಲಿ ಮುಗೀತು ಎಲ್ಲ. ಏನೋ ಒಂಥರ ಖುಷಿ ಆಯಿತು, ಮತ್ತು ದೇವಸ್ಥಾನಕ್ಕೆ ಬಂದಿದ್ದು ಒಂಥರ ನೆಮ್ಮದಿ ಅನ್ನಿಸ್ತು. ವೀಕ್ಲಿ ಬರಬೇಕು ಅನಿಸುತ್ತೆ, ಬಟ್ ಟೈಮ್ ಸಿಗಲ್ಲ, ಎಲ್ಲರೂ ಬ್ಯುಸಿ ಇರ್ತೀವಿ.